ಹೆಲ್ಮೆಟ್ ಕಡ್ಡಾಯವಿದ್ರೂ ತಾಂಡವವಾಡುತ್ತಿರುವ ನಿರ್ಲಕ್ಷ್ಯ, ಯುವಕರ ಸಾವಿನಿಂದ ಕುಟುಂಬಗಳು ಅತಂತ್ರ, ಎಚ್ಚೆತ್ತುಕೊಳ್ಳಬೇಕಾಗಿದೆ ದ್ವಿಚಕ್ರ ವಾಹನ ಸವಾರರು. ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ, ಇನ್ಸ್ಟಾ ಪೋಸ್ಟ್ ತಂದ ಕುತ್ತು, ನಾಪತ್ತೆಯಾಗಿದ್ದ ಯುವಕ ಶವವಾಗಿ ಪತ್ತೆ. ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಆರೋಪ, ಸಾವಿಗೆ ಶರಣಾದ ಯುವಕ, ತಾಯಿ ಪತ್ನಿಯಿಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ, ಶಾಸಕ ಪುಟ್ಟಸ್ವಾಮಿ ಗೌಡ ವಿರುದ್ಧ ಆಕ್ರೋಶ, ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಮೊಳಗಿದ ಎನ್ಎಚ್ಎಸ್ ಕಹಳೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಪೊಲೀಸ್ ಇಲಾಖೆ ಹೆಲ್ಮೆಟ್ ಕಡ್ಡಾಯ ಎಂದು ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ವಹಿಸಿದ್ರೂ ಅಲ್ಲೊಂದು ಇಲ್ಲೊಂದು ಅಪಘಾತಗಳು ಆಗಿ ಸಾವಿನ ಸಂಖ್ಯೆ ಏರುತ್ತಲೇ ಇದೆ. ಅಡ್ಡದಾರಿ ಹಿಡಿಯುವ ಕೆಲವರು ಡೈರೆಕ್ಟ್ ಯಮಲೋಕಕ್ಕೆ ಪಯಣ ಬೆಳೆಸಿದ್ದು, ಅವರನ್ನೇ ನಂಬಿಕೊಂಡಿರುವ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಮತ್ತೆ ಸುಮಾರು ಆಕ್ಸಿಡೆಂಟ್ಸ್ ಅಲ್ಲಿ ಈ ತರ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಕಿ ಹೆಲ್ಮೆಟ್ ಯೂಸ್ ಮಾಡಲ್ಲ, ಈ ಕಾರಣ ಬಗ್ಗೆ ಅವರದು ಡೆತ್ ಆಗಿದೆ. ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು. ಹೆಲ್ಮೆಟ್ ಧರಿಸಿ ನಿಮ್ಮ ಜೀವ ಹಾಗೂ ನಿಮ್ಮ ಕುಟುಂಬವನ್ನ ರಕ್ಷಿಸಿ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಭಾವ್ಯ ದಂಡದಿಂದ ಹೌದು, ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡೋ ಮುನ್ನ ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರಿಗೆ, ಬೈಕ್ ಸವಾರರಿಗೆ ಅರಿವು ಮೂಡಿಸುವ ಸಲುವಾಗಿ ಸಾಕಷ್ಟು ಶ್ರಮ ವಹಿಸಿದ್ದರು. ಹೆಲ್ಮೆಟ್ ಕಡ್ಡಾಯ ಆದೇಶ ಮಾಡುವವರೆಗೂ ಅರಿವು ಮೂಡಿಸಿದ್ದ ಪೊಲೀಸರು ನಂತರದ ದಿನಗಳಲ್ಲಿ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವಂತ ಬೈಕ್ ಸವಾರರಿಗೆ ದಂಡದ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಇನ್ನು ಕೆಲ ದ್ವಿಚಕ್ರ ವಾಹನ ಸವಾರರು ಈಗಲೂ ಸಹ ನಿರ್ಲಕ್ಷ್ಯದಿಂದ ಹೆಲ್ಮೆಟ್ ಧರಿಸದೆ ಸಂಚರಿಸ್ತಾ ಇರೋದು ಕಂಡು ಬರ್ತಾ ಇದೆ. ಇದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಇನ್ನು ಕೆಲ ಯುವಕರಂತೂ ಪೊಲೀಸರಿಂದ ದಂಡದ ಬಿಸಿಯನ್ನ ತಪ್ಪಿಸಿಕೊಳ್ಳಲು ಸಿಕ್ಕ ಸಂದಿಗೊಂದಿಗಳಲ್ಲಿ ಸಹ ಸಂಚರಿಸಿ ಎಡವಟ್ಟು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಹೆಲ್ಮೆಟ್ ಇಲ್ಲದೆ ನಿರ್ಲಕ್ಷ್ಯ ವಹಿಸಿದ್ದ 4 ಮಂದಿ ಸ್ನೇಹಿತರು ಬೈಕ್ ಹತ್ತಿ ಕ್ರಿಸ್ಮಸ್ ಸಡಗರ ಮುಗಿಸಿ ಮನೆಗೆ ತೆರಳುವಾಗ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗೇಟ್ ಬಳಿ ನಡೆದ ಭೀಕರ ಅಪಘಾತದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕಥೆಯಾಗಿದೆ. ಮೃತರಲ್ಲಿ ಇಬ್ಬರು ಸಹೋದರರಾಗಿದ್ದು ಕುಟುಂಬಕ್ಕೆ ಅವರೇ ಆಧಾರವಾಗಿದ್ರು. ಆದರೆ ಹೆತ್ತ ಮಕ್ಕಳನ್ನ ಕಳೆದುಕೊಂಡ ಆ ತಾಯಿಗೆ ಇದೀಗ ದಿಕ್ಕು ಯಾರು? ಆಕೆಯ ಆಕ್ರಂದನ ನೋಡಿದ್ರೆ ಎಂತಹವರಿಗೂ ಕರುಳು ಹಿಂಡದೆ ಇರೋದಿಲ್ಲ. ಇನ್ನು ನರಸಿಂಹಮೂರ್ತಿ ಎಂಬ ಯುವಕ ಮದುವೆಯಾಗಿ ಕೇವಲ 8 ತಿಂಗಳಾಗಿದೆ ಅಷ್ಟೇ. ಹೆಂಡತಿ ಗರ್ಭಿಣಿಯಂತೆ. ಗಂಡನ ಸಾವಿನಿಂದ ಇಡೀ ಕುಟುಂಬ ದಿಕ್ಕು ತೋಚದಂತಾಗಿದೆ. ಒಂದೇ ಗ್ರಾಮದ, ಅದರಲ್ಲೂ ಒಂದೇ ಸಮುದಾಯದ 4 ಮಂದಿಯ ಸಾವು ಘೋರ ದುರಂತ ಎಂದರೆ ತಪ್ಪಲ್ಲ. ನಾನೆಲ್ಲ ಚಿಕ್ಕಬಳ್ಳಾಪುರದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾವೀಗ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದೀವಿ, ಫಾಲೋ ಮಾಡಿ. ಅರ್ಲಿ ಮಾರ್ನಿಂಗ್ ದಯವಿಟ್ಟು ಈ ಮಂಜಲ್ಲಿ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಬರೀ ಚಿಕ್ಕಬಳ್ಳಾಪುರದಲ್ಲೇ 1 ತಿಂಗಳಲ್ಲಣ 50 ಜನ ಈ ದಟ್ಟು ಮಂಜಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಮತ್ತೆ ರಿಪೀಟ್ ಆಗಬಾರ್ದು. ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನೀವು ನಿಮ್ಮ ಹಳ್ಳಿಯಲ್ಲೇ ಆಗಲಿ ದಯವಿಟ್ಟು ಹೆಲ್ಮೆಟ್ ಹಾಕಿ. ಆಕ್ಸಿಡೆಂಟ್ಸ್ ಯಾರು ಬೇಕು ಅಂತ ಯಾರು ಹೋಗಿ ಗಾಡಿ ತಗೊಂಡೋಗಿ ಯಾರು ಹೋಗಿ ಗುದ್ಕೊಳ್ಳಲ್ಲ, ಹಂಗಾಗೋಗುತ್ತೆ ಅಷ್ಟೇ. ಪಾಪ ಕುಟುಂಬ ಸಮಸ್ಯೆಗೆ ಸಿಗಾಕೊಳ್ಳುತ್ತೆ. ನೋಡಿ, ಒಬ್ಬ ಹುಡುಗನಿಗೆ 8 ತಿಂಗಳಾಗಿದೆ ಮದುವೆ ಆಗಿ. ಆ ಮಗು BE 3rd ಇಯರ್ ಮಾಡ್ತಿದ್ದೆ ದೊಡ್ಡಬಳ್ಳಾಪುರದಲ್ಲಿ. ಪಾಪ ಮನೆ ಕುಟುಂಬದ ನೋವು ನೋಡೋಕ್ಕಾಗಲ್ಲ. ಸೊ ದೇವರ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ಮತ್ತು ಒಂದು ತಾಯಿ, ಅವ್ರಿಗೆ 2 ಮಕ್ಕಳು, 2 ಗಂಡು ಮಕ್ಕಳು, ಇನ್ಯಾವ ಮಕ್ಕಳು ಇಲ್ಲ. ಇತ್ತೀಚೆಗೆ ಅವರು ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ 2 ಗಂಡು ಮಕ್ಕಳು ಇವತ್ತು ಸಾವಿಗೀಡಾಗಿರುವಂಥದ್ದು. ಆ ತಾಯಿಗೆ ಹೇಗೆ ಸಾಂತ್ವನ ಹೇಳಬೇಕು, ಆ ದುಃಖ ಹೇಗೆ ಅವರು ತಡ್ಕೊಳ್ಳುವಂಥ ಶಕ್ತಿ ಆ ಭಗವಂತ ಕೊಡ್ತಾನೆ. ನಿಜವಾಗಿಯೂ ಕೂಡ ಈ ಒಂದು ದೃಶ್ಯ ನೋಡಲಿಕ್ಕೆ ಆಗ್ತಾಯಿಲ್ಲ. ಭಾಳಷ್ಟು ಮನಸ್ಸಿಗೆ ಘಾಸಿಯಾಗಿದೆ. ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು
ಅಷ್ಟು ನೋವು ಇವತ್ತು ಅಜ್ವಾರ ಗ್ರಾಮದಲ್ಲಿ ಶೋಕದ ವಾತಾವರಣ. ಇನ್ನು ಈ ಭಾಗದಲ್ಲಿ ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿರೋದು, ಅದಕ್ಕೆ ಕಡಿವಾಣ ಹಾಕೋದ್ರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ತೋರ್ತಾ ಇದೆ. ಈ ಅಪಘಾತದಲ್ಲಂತೂ ಟಿಪ್ಪರ್ ಚಾಲಕನ ಅತಿ ವೇಗ ಒಂದು ಕಾರಣವಾದ್ರೆ, ಮತ್ತೊಂದು ಕಡೆ ಕ್ರಿಸ್ಮಸ್ ಸಂಭ್ರಮದ ಗುಂಗಿನಲ್ಲಿದ್ದ ಯುವಕರು ಸಂಚಾರಿ ನಿಯಮವನ್ನ ಉಲ್ಲಂಘಿಸಿ ಹೆಲ್ಮೆಟ್ ಕೂಡ ಧರಿಸದೆ ಬೈಕ್ನಲ್ಲಿ 4 ಪ್ರಯಾಣಿಸಿ ಮಾಡಿಕೊಂಡಿರೋ ಸ್ವಯಂಕೃತ ಅಪರಾಧ ಅಂದ್ರೆ ತಪ್ಪಾಗಲ್ಲ. ಯುವಕರು ತೋರಿದ ನಿರ್ಲಕ್ಷ್ಯಕ್ಕೆ ಇಂದು 3 ಕುಟುಂಬಗಳು ಅತಂತ್ರ ಸ್ಥಿತಿಯಲ್ಲಿದ್ದು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಸರ್ಕಾರಗಳು, ಜನಪ್ರತಿನಿಧಿಗಳು ಹಣದ ರೂಪದಲ್ಲಿ ಎಷ್ಟೇ ಪರಿಹಾರ ಕೊಟ್ಟರೂ ಸಹ ಹೋದ ಜೀವವನ್ನ ಎಂದಿಗೂ ವಾಪಸ್ ಮರಳಿ ತಂದುಕೊಡೋದಕ್ಕೆ ಸಾಧ್ಯವೇ ಇಲ್ಲ. ವಿಷಯಗಳು ಇದರಲ್ಲಿ ನನಗೆ ಪ್ರಾರಂಭದಲ್ಲಿ ಬಂದಿದೆ. ಒಂದು ಏನು ಟ್ರಕ್ಕು, ಅದೇನು ಟಿಪ್ಪರ್ ಲಾರಿ ಬೇಜವಾಬ್ದಾರಿಯಿಂದ ನಡೆಸಿದ್ದಾನೆ ಅನ್ನೋದು ಒಂದು ಮಾಹಿತಿ. ಇವರು ಕೂಡ ಯುವಕರು ನೆನ್ನೆ ಕ್ರಿಸ್ಮಸ್ಸು ಎಲ್ಲ ಕಾರ್ಯಕ್ರಮ ಮುಗಿಸಿ ಒಂದೇ ವಾಹನದಲ್ಲಿ ಒಂದೇ ಬೈಕ್ನಲ್ಲಿ 4 ಜನ ಬಂದಿರುವಂಥದ್ದು 2. ಮೂರನೇದು ಆ ರಾಷ್ಟ್ರೀಯ ಹೆದ್ದಾರಿಯ ಏನು ಟರ್ನಿಂಗ್ ಇದೆ ಅಲ್ಲಿ ಸ್ವಲ್ಪ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಈ 3 ವಿಷಯಗಳ ಮೇಲೂ ಕೂಡ ನಾನು ಅಧಿಕಾರಿಗಳ ಜೊತೆ ಮಾತನಾಡಿ ಕ್ರಮವನ್ನು ತೆಗೆದುಕೊಳ್ತೇನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ಕ್ರಮ ಆಗಬೇಕು, ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು, ಅದನ್ನು ತಕ್ಷಣ ತಗೊಳ್ಳಿಕ್ಕೆ ಸಂಬಂಧಪಟ್ಟಂಥ PD ಅಧಿಕಾರಿಗಳಿಗೆಲ್ಲ ಕೂಡ ಕರೆದು ನಾನು ತಕ್ಷಣ ಮಾತಾಡ್ತೇನೆ. ಚರ್ಚೆ ಮಾಡೋದಲ್ಲ, ನಾನು ಔಟ್ ಆ್ಯಂಡ್ ಔಟ್ ನಾನು ವಿರೋಧ ಮಾಡಿಕೊಂಡೇ ಬರ್ತಿದ್ದೀನಲ್ಲ. ನನಗೆ ಯಾವನಿಂದ ಏನಾಗಬೇಕು? ನನ್ನ ಕ್ಷೇತ್ರದ ಜನತೆಗೆ ತೊಂದರೆ ಆದರೆ ಪಾಪ ನಾವು ಆಫೀಸರ್ಸ್ ಹೋಗಿ ಸಮಸ್ಯೆ ಅವ್ರ ಪಾಪ ನೀವು ಗಮನಿಸಿದ್ದೀರಾ, ತಹಸೀಲ್ದಾರ್ ಹೋಗಿ ಟಿಪ್ಪರ್ಗಳು ನಿಲ್ಲಿಸಿ ಸೀಜ್ ಮಾಡಿದ್ರೆ ಮೀಟಿಂಗ್ಗಳಲ್ಲಿ ಹೈಯರ್ ಅಫಿಷಿಯಲ್ಸ್ ಬೈತಾರೆ. ಏನು ಮಾಡೋದು? ಆ ಹೈಯರ್ ಅಫಿಷಿಯಲ್ಸ್ಗೆ ಯಾವನೇ ಅವ್ರಿಗೆ ಎಷ್ಟೆಷ್ಟು ಹೋಗ್ತಾ ಇದೆಯೋ ತಿಂಗಳಿಗೆ ಯಾವನಿಗೆ ಗೊತ್ತು? ಆ ಅಯೋಗ್ಯರಿಗೆ ಅವ್ರ ಮನೆಗಳಲ್ಲಿ ಸಮಸ್ಯೆ ಆದರೆ ಗೊತ್ತಾಗುತ್ತೆ. ವಿತ್ ನೋವಿಂದ ಹೇಳ್ತಿದ್ದೀನಿ, ಈ ಹೈಯರ್ ಅಫಿಷಿಯಲ್ಸು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಕಾಮನ್ ಸೆನ್ಸಿಂದ ಬಿಹೇವ್ ಮಾಡಬೇಕು. ಹಿಂಗೆ ತಾಲೂಕಲ್ಲಿ ಹಿಂಗೆಲ್ಲ ಹುಡುಗರು ಟಿಪ್ಪರ್ ಸ್ಪೀಡ್ಗಳಿಂದ ಸತ್ತೋಗ್ತಾ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ ರೀ? ಈಗ ತಹಸೀಲ್ದಾರ್ ಆಗಲಿ, ಸಬ್ ಇನ್ಸ್ಪೆಕ್ಟರ್ ಆಗಲಿ, ಅವರೊಬ್ಬರೇ ಏನು ಮಾಡೋಕ್ಕಾಗುತ್ತೆ? ಒಟ್ನಲ್ಲಿ ಅಜ್ವಾರ ಗೇಟ್ ಬಳಿ ನಡೆದಿರುವ ಭೀಕರ ಅಪಘಾತ ಪ್ರತಿಯೊಬ್ಬ ಬೈಕ್ ಸವಾರರಿಗೂ ಒಂದು ಪಾಠ ಆಗಬೇಕು. ಪೊಲೀಸರು ಹೆಲ್ಮೆಟ್ ಕುರಿತ ಜಾಗೃತಿ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಎಂಬುದನ್ನು ಮನವರಿಕೆ ಮಾಡಿಕೊಳ್ಬೇಕು. ಇನ್ನಾದರೂ ಪ್ರತಿಯೊಬ್ಬ ಬೈಕ್ ಸವಾರರು ಹೆಲ್ಮೆಟ್ ಅನ್ನ ಧರಿಸಿ. ನೀವು ನಿಮ್ಮ ಕುಟುಂಬಕ್ಕೆ ಆಧಾರವಾದರೆ ನಿಮ್ಮ ತಲೆಗೆ ಧರಿಸುವ ಹೆಲ್ಮೆಟ್ ನಿಮ್ಮ ಜೀವಕ್ಕೆ ಆಧಾರವಾಗಿದೆ. ಇನ್ನಾದರೂ ಪ್ರತಿಯೊಬ್ಬ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲಿ ಅನ್ನೋದು MMTVಯ ಕಳಕಳಿಯಾಗಿದೆ. ಮತ್ತು ಸುಮಾರು ಆಕ್ಸಿಡೆಂಟ್ಸಲ್ಲಿ ಈ ಥರ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಕಿ ಹೆಲ್ಮೆಟ್ ಯೂಸ್ ಮಾಡಲ್ಲ, ಈ ಕಾರಣ ಬಗ್ಗೆ ಅವರದು ಡೆತ್ ಆಗಿದೆ. ಸೊ ಡೆಫಿನೆಟ್ಲಿ ಹೆಲ್ಮೆಟ್ ಯೂಸ್ ಮಾಡ್ತಾರೆ. ತೋ ಅಟ್ಲೀಸ್ಟ್ 50% ಆಕ್ಸಿಡೆಂಟ್ಸಲ್ಲಿ ಫೆಟಲ್ ಆಕ್ಸಿಡೆಂಟ್ಸ್ ಏನಾಗ್ತಾ ಇದೆ ಅದು ನಮಗೆ ಲೈಫ್ ಸೇವ್ ಮಾಡೋಕ್ಕೆ ಆಗುತ್ತೆ. ಆಕ್ಸಿಡೆಂಟ್ಸಲ್ಲಿ ಈ ಥರ ನಮ್ಮ ಒಂದು ಅನಾಲಿಸಿಸ್ ನಾವು ಮಾಡಿದ್ದೀವಿ. ಈ ಕಾರಣ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅಪ್ರಾಪ್ತ ಯುವಕ ತನ್ನ ಕಾಲೇಜಿನಲ್ಲಿ ಅಪ್ರಾಪ್ತ ಯುವತಿ ಜೊತೆ ಪ್ರೀತಿ ಮಾಡಿಕೊಂಡಿದ್ದಂತೆ. ಆದರೆ ಆ ಒಂದು ದಿನ ಇನ್ಸ್ಟಾಗ್ರಾಂನಲ್ಲಿ ಯುವತಿಯೊಂದಿಗಿರುವ ಪೋಸ್ಟ್ ಹಾಕಿದ್ದ. 3 ದಿನಕ್ಕೆ ಯುವಕ ನಾಪತ್ತೆಯಾಗಿ 12 ದಿನಗಳ ನಂತರ ಶವವಾಗಿ ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಅಪ್ರಾಪ್ತ ಯುವಕನ ಭಾವಚಿತ್ರವನ್ನ ಒಮ್ಮೆ ನೋಡಿ. ಇನ್ನು 16 ವರ್ಷ ವಯಸ್ಸು, ಹೆಸರು ನಿಶಾಂಕ್ ಅಂತ. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡರಾಯಪ್ಪನಹಳ್ಳಿ ಗ್ರಾಮದ ಶಶಿ ಮತ್ತು ನಾರಾಯಣಸ್ವಾಮಿ ಎಂಬುವರ ಮುದ್ದಿನ ಮಗ. ಅಂದಹಾಗೆ ನಿಶಾಂಕ್ ಚಿಕ್ಕಬಳ್ಳಾಪುರದ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ PUC ವ್ಯಾಸಂಗ ಮಾಡ್ತಾ ಇದ್ದ. ದೊಡ್ಡರಾಯಪ್ಪನಹಳ್ಳಿ ಗ್ರಾಮದಿಂದ ಕಾಲೇಜಿಗೆ ಬರುವ ಬಸ್ಸಿನಲ್ಲಿ ಅಪ್ರಾಪ್ತ ಯುವತಿಯ ಪರಿಚಯ ಪ್ರೀತಿಯಾಗಿತ್ತು ಅಂತ ಕೇಳಿಬಂದಿದೆ. ಡಿಸೆಂಬರ್ 12ರಂದು ತನ್ನ ಪ್ರಿಯತಮೆಯ ಹುಟ್ಟುಹಬ್ಬಕ್ಕೆ ಇನ್ಸ್ಟಾಗ್ರಾಂನಲ್ಲಿ ಹುಟ್ಟುಹಬ್ಬದ ಬಗ್ಗೆ ಹುಡುಗ ಹುಡುಗಿ ಜೊತೆಗಿದ್ದ ಫೋಟೋವನ್ನು ಹಾಕಿ ತನ್ನ ಗೆಳತಿಗೆ ಬರ್ತ್ಡೇ ವಿಶ್ ಮಾಡಿದ್ದ. ಇದೇ ವಿಶ್ ತನ್ನ ಜೀವನದ ಹಾದಿಯನ್ನೇ ಬದಲಿಸುತ್ತೆ ಅಂತ ಆತನಿಗೂ ಗೊತ್ತಿರಲಿಲ್ಲ.
ಇದಾದ ಬಳಿಕ ಡಿಸೆಂಬರ್ 15ರಂದು ಬೆಳಗ್ಗೆ ಎದ್ದು ತನ್ನ ಸ್ನೇಹಿತನ ಬಳಿ ಬೈಕ್ ಪಡೆದು ಇಲ್ಲ ಎಲ್ಲೋ ಹೋಗಿ ಬರ್ತೀನಿ ಅಂತ ಹೋದವನು ನಾಪತ್ತೆಯಾಗ್ಬಿಟ್ಟಿದ್ದ. ಆತಂಕಗೊಂಡಿದ್ದ ಪೋಷಕರು ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ನೀಡಿ ಹುಡುಕಾಟ ನಡೆಸಿದ್ರು. ಯಾವಾಗ ಮಿಸ್ ಆದ ಏನಂತ ಹೇಳೋಣ? 15ನೇ ತಾರೀಕು ಊರೊಳಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿರೋನ್ ಬಂದಿಲ್ಲ ಅಣ್ಣ. ಏನ್ ಹೇಳೋದ? ಏನು ಹೇಳಲಿಲ್ಲ ಅವನು. ಊರೊಳಗಡೆ ಬಾ ಅಂತ ಕರೆದ್ರೆ ಊರೊಳಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿರೋನ್. ಆಮೇಲೆ ನೋಡಿದ್ರೆ ಈ ತರ ಇವಾಗ ಏನ್ ಬೈಕಲ್ಲಿ ಹೋದ್ನಾ? ಬೇರೆಯವ್ರ ಬೈಕ್ ಇಸ್ಕೊಂಡ್ ಹೋಗಿದ್ದಾರೆ. ಅವರು ನಮ್ಗೆ 3 ಗಂಟೆ ಗಂಟೆ ಇನ್ಫಾರ್ಮೇ ಮಾಡಿಲ್ಲ. ಅವಾಗ ಹೇಳ್ತಾನೆ ಬೈಕ್ ತಗೊಂಡೋಗೋನೆ ಅಂತ. ಸಂಜೆವರೆಗೂ ನೋಡಿದ್ರೆ ಬರ್ತಾನೆ ಅಂತ ಬರ್ಲೇ ಇಲ್ಲ. ಮಂಗಳವಾರ ಹೋಗಿ ಕಂಪ್ಲೇಂಟ್ ಕೊಟ್ರೆ ನೆಕ್ಸ್ಟ್ ದಿನ. ಅವತ್ತಿಂದ ಇವತ್ತವರೆಗೂ ಅವರು ಹುಡುಕ್ತಾನೆ ಇದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ಇವತ್ತು ಈ ತರ ಆಗೈತೆ. ಮೊಬೈಲ್ ಏನ್ ಇರ್ಲಿಲ್ಲ? ಮೊಬೈಲ್ 2 ಗಂಟೆ ಸ್ವಿಚ್ ಆನ್ ಆಗೈತೆ, ರಿಂಗ್ ಆಗ್ತಾ ಇತ್ತು. ಯಾರು ಫೋನ್ ರಿಸೀವ್ ಮಾಡಿಲ್ಲ ಅವನು ಅವತ್ತು. ಮತ್ತೆ 2 ಗಂಟೆ ಮೇಲೆ ಹೋಗಿರೋ ದಿನನೇ ಸ್ವಿಚ್ ಆಫ್ ಆಗೈತೆ. ಯಾರ ಮೇಲೆ ಆದ್ರೂ ಅನುಮಾನ ಇದೆಯಾ? ನಂಗೆ ಹುಡುಗಿ ಅವ್ರ ಹತ್ರ ಮಾತಾಡ್ತಾ ಇದ್ರು, ಅವ್ರು ಇದ್ ಮಾಡವ್ರೆ ಅಂತ ಹೇಳಿ ವಾರ್ನ್ ಮಾಡಿದೀವಿ ಅಂತೆಲ್ಲ ಹೇಳಿದ್ರು. ನಮ್ಗೆ ಅವ್ರ ಮೇಲೆನೆ ಡೌಟ್, ಇನ್ ಬೇರೆ ಯಾರ ಮೇಲೆನೂ ಇಲ್ಲ. ಯಾರಕ್ಕ ಹುಡುಗಿ ಯಾರು? ಅವ್ರ ಯಾರಕ್ಕ? ಆ ಹುಡುಗಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಫ್ರೆಂಡ್ ಆಗಿರೋದು. ನೋಡಿದ್ರೆ ಲವ್ ಮಾಡ್ತಿದ್ದು, ವಾರ್ನ್ ಮಾಡಿದೀನಿ ಅಂತ ಹುಡುಗಿಯವ್ರ ಅಣ್ಣ ಹೇಳಿದ್ದಾನೆ. ನಿಮ್ಗೆ ಯಾವಾಗಾರು ಹೇಳಿದ್ರ ಪೇರೆಂಟ್ಸ್ಗೆ? ಪೇರೆಂಟ್ಸ್ಗೆ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಮೊನ್ನೆ ಎಂಕ್ವೈರಿಗೆ ಅಂತ ಕರ್ದಾಗ ಅವಾಗ ಹೇಳಿದ್ ಈ ತರ ವಾರ್ನ್ ಮಾಡಿದ್ರೆ ನಾವು ಫಸ್ಟೇ ಅಂತ. ಅವ್ರಿಗೆ ನಿಮ್ಗೆ ಗೊತ್ತಾ ಯಾವ ಊರು ಏನು? ಹುಡುಗಿ ಅವ್ರದ್ದು ಕನ್ವೆನಾರಾಯಣಪುರ. ಹುಡುಗಿ ಅಂದ್ರೆ ಹುಡುಗಿ ಗೊತ್ತಿಲ್ಲ. ಫ್ರೆಂಡ್ ತರ ಮಾತಾಡ್ತಾ ಇದ್ರೇನು ಗೊತ್ತಿಲ್ಲ ಅದೂನು. ಆದ್ರೆ ಅವ್ರ ಹುಡುಗಿಯವ್ರ ಅಣ್ಣನೇ ಏನೋ ಮಾಡಿರ್ತಾನೆ ಇದಕ್ಕೆ. ಅವರೇ ಮಾಡಿರೋದು ಅಂತ ಡೌಟ್. ನಮ್ಗೆ ಅವ್ರ ಮೇಲೆನೆ ಡೌಟ್, ಬೇರೆ ಯಾರು ಇಲ್ಲ. ಯಾರಕ್ಕೆ ಹೆಸರೇನಕ್ಕ ಅವ್ರದ್ದು? ಹುಡುಗನ ಹೆಸರು ಗೊತ್ತಿಲ್ಲ ನಮ್ಗೆ. ನಿಮ್ ಹುಡ್ಗ ಯಾವಾಗಾರು ಹೇಳ್ಕೊಂಡಿದ್ನ ಈ ತರ ನನ್ ಕರ್ದಿದ್ರು ಒಂದ್ಸರಿ ವಾರ್ನಿಂಗ್? ಯಾವ ತರ ಏನು ಹೇಳಿಲ್ಲ ಅವನು. ಹೇಳಿರ್ಲಿಲ್ವಾ? ಇನ್ನು ಪೋಷಕರ ದೂರಿನಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಯುವಕ ನಿಶಾಂಕ್ ಫೋನ್ ನಂಬರ್ ಜಾಡು ಹಿಡಿದ ಪೊಲೀಸರು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗಡಿ ಪ್ರದೇಶಗಳಲ್ಲಿ ತನಿಖೆ ಕೈಗೊಂಡಾಗ ಒಂದು ಕಡೆ ಫೋನ್ ಸ್ವಿಚ್ ಆಫ್ ಆಗಿರುವ ಮಾಹಿತಿ ದೊರೆಯುತ್ತೆ. ಅದನ್ನ ಹಿಂಬಾಲಿಸಿದ ಪೊಲೀಸರಿಗೆ 12 ದಿನಗಳಾದರೂ ಯುವಕನ ಜಾಡು ಪತ್ತೆಯಾಗಿರಲಿಲ್ಲ. ಆದ್ರೆ ಶುಕ್ರವಾರ ಇದ್ದಕ್ಕಿದ್ದಂತೆ ನಿಶಾಂಕ್ ಮೃತದೇಹವು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಗಡಿ ಭಾಗದ ಸಾಧುಮಠ ಬಳಿಯ ರಾಜಕಾಲುವೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಆದ್ರೆ ಅಪಘಾತದಂತೆ ಬೈಕ್ ಸಮೇತ ನಿಶಾಂಕ್ ರಾಜ ಕಾಲುವೆಯಲ್ಲಿ ಬಿದ್ದಿದ್ದು ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಪೋಷಕರು ಮಾತ್ರ ಮಗನ ಸಾವಿನ ಕುರಿತು ಅನುಮಾನ ವ್ಯಕ್ತಪಡಿಸಿದ್ದು, ಮಗನ ಸಾವಿಗೆ ಆ ಯುವತಿಯ ಕಡೆಯವರು ಕೊಲೆ ಮಾಡಿ ಬಿಸಾಡಿರಬಹುದು ಅಂತ ಅನುಮಾನಗೊಂಡು ಆರೋಪ ಮಾಡಿದ್ದಾರೆ. ಏನಾಯ್ತಂತ ಗೊತ್ತಿಲ್ಲ ಸರ್. ಇದು ಯಾವಾಗ ಇಲ್ಲಿ ಬೀಚ್ ಸಿಕ್ತು ನಿಮ್ಗೆ? ಏನಂತ ಹೇಳಿದ್ರು? ಸರ್ ಫಸ್ಟ್ ಯಾರು ನೋಡಿದ್ರೆ ಗೊತ್ತಿಲ್ಲ. ನಾವು ಸ್ಟೇಷನ್ ಹತ್ರ ಹೋಗ್ಬೇಕಂತ ಬಿಟ್ಟು ಹೋಗ್ತಾ ಇದ್ವಿ. ಅವ್ರಿಗೆ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ರಾಗ ಫೋನ್ ಮಾಡಿರೋದು ಯಾರು ನೋಡಿದವರು, ಹಿಂಗೆ ಎಲ್ಲಿ ಐತೆ ಅಂತ ಊಟ ಅಂತಾನೆ. ನಾವು ಸ್ಟೇಷನ್ ಹೋಗಿ ಆಮೇಲೆ ಪೊಲೀಸರ ಜೊತೆಲೆ ಬಂದ್ರೆ ಅವ್ರ ಜೊತೆಲೆ ಬಂದೆ ಸರ್. ನಾನು ಎಷ್ಟು ವರ್ಷ ಎಲ್ಲಿ ಓದ್ತಿದ್ದ? ಕಾಲೇಜ್? ಚಿಕ್ಕಬಳ್ಳಾಪುರ ಸರ್, ಬೆಸ್ಟ್ PU ಕಾಲೇಜು. ಫಸ್ಟ್ PUC ಓದ್ತಿದ್ದ. ಹುಡುಗಿ ಜೊತೆ ಲವ್ ಮಾಡ್ತಿದ್ದ ಅಂತ ಅದೇನೋ ಗೊತ್ತಿರ್ತಾರ ಸರ್ ನಮ್ಗೆ. ಆ ಹುಡುಗಿ ಅವರನ್ನ ಏನೋ ವಾರ್ನ್ ಮಾಡಿದ್ನಂತೆ ಒಂದ್ಸಲ, ಈಗ ಮಾತಾಡ್ಬೇಡ್ರಿ ಅದೇನಂತ. ಅದು ನಮ್ಗೆ ಗೊತ್ತೇ ಇಲ್ಲ ಸರ್. ಇದು ನಿಮ್ಗೇನು ಹೇಳಿರ್ಲಿಲ್ವಾ? ಏನಿಲ್ಲ, ಅವರು ಹೇಳಿಲ್ಲ. ಅಣ್ಣವ್ರ ಏನಾದ್ರು ಬಂದು? ಇಲ್ಲ ಸರ್, ಈ ತರ ನಿಮ್ಮ ಇಲ್ಲ ಏನು ಹೇಳಿರಲಿಲ್ಲ. ಹುಡುಗಿನೂ ಯಾವತ್ತು ನಿಮಗೆ ಇಲ್ಲ ಸರ್. ಈಗ ಅವ್ರ ಮೇಲೆ ಏನ್ ಡೌಟ್ ನಿಮ್ಗೆ? ಸರ್ ಅದು ವಾರ್ನ್ ಮಾಡಿದ್ನಲ್ಲ ಸರ್, ವಾರ್ನ್ ಮಾಡಿ ಇವ್ರು ಅವ್ರ ಅಣ್ಣನೇ ಮಾಡಿರ್ತದ ಅಂತ ಹೇಳ್ಬಿಟ್ಟು ನಮ್ಗೆ ಡೌಟ್ ಸರ್. ಅಣ್ಣ ಅಂದ್ರೆ ಅವ್ರ ಯಾರು ಹೆಸರೇನು? ಯಾವ ಊರು ಅವ್ರದ್ದು? ಕಣ್ವೇನಾರಾಯಣಪುರ ಸರ್, ಕುಶಾಲಗೌಡ ಅವ್ರ ಹೆಸರು. ನಿಮ್ ಮಗನ ಜೊತೆ ಯಾವಾಗಾರು ಕರ್ಕೊಂಡು ಹೋಗೋದು ಏನಾದ್ರು? ಇಲ್ಲ ಸರ್, ನಾವು ನೋಡಿಲ್ಲ, ಗೊತ್ತಿಲ್ಲ ಸರ್. ಅದು ಹಣಕಾಸಲ್ಲಿ ಪ್ರಭಾವ ಇದಾರ ಅಥವಾ ಈ ತರ ಮಾಡಿದಾರ ಅಂತ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಅಲ್ಲ ಇಲ್ಲಿ ನೋಡಿದ್ರೆ ರೀತಿ ಅಂದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗುವಂತ ರೀತಿ ಕಾಣ್ತಿದೆ ನಿಮ್ಗೆ? ಇಲ್ಲ ಸರ್. ಯಾರಾದ್ರೂ ಹೊಡೆದಾಕಿದಾರ ಅಂತ? ಹೌದು ಸರ್, ಅನುಮಾನನೇ ಸರ್ ಇದು. ಬೈಕ್ ಅಲ್ಲೇ ಬಿದ್ದಾಯ್ತಾ? ಗೊತ್ತಿಲ್ಲ ಸರ್, ನೋಡಿಲ್ಲ ನಾನು. ಸರಿಯಾಗಿ ನಮ್ಗೆ ನೋಡಕ್ ಬಿಡ್ತಾ ಇಲ್ಲ. ಇನ್ನು ಮಗನ ಸಾವಿನ ಸುದ್ದಿ ಕೇಳಿ ತಂದೆ ಹಾಗೂ ತಾಯಿ ಇಬ್ಬರು ಆಘಾತಕ್ಕೊಳಗಾಗಿದ್ದು ಕಣ್ಣೀರು ಸುರಿಸ್ತಾ ಇದ್ದಾರೆ. ಸದ್ಯ ಘಟನೆ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡ ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪೊಲೀಸರ ಸಂಪೂರ್ಣ ತನಿಖೆಯಿಂದ ಇದು ಅಪಘಾತವೋ ಅಥವಾ ಕೊಲೆಯೋ ಎಂಬ ಸತ್ಯ ಹೊರಬರಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆಯ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ವೈಕುಂಠ ಏಕಾದಶಿ ಮಹೋತ್ಸವ ದಿನಾಂಕ 30/12/2025 ಮಂಗಳವಾರ ಬೆಳಿಗ್ಗೆ 8:30ಕ್ಕೆ ವೈಕುಂಠ ದ್ವಾರ ದರ್ಶನ. ಈ ಬಾರಿ ಸ್ವಾಮಿಯವರಿಗೆ ರೇಷ್ಮೆ ಗೂಡಿನಿಂದ ತಯಾರಾದ ವಿಶೇಷ ಬೃಹತ್ ಪವಿತ್ರ ಮಾಲೆಯಿಂದ ಅಲಂಕಾರ ಮಾಡಲಾಗಿರುತ್ತದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೈವಿ ಕಾರ್ಯಕ್ರಮದಲ್ಲಿ ತನು, ಮನ, ಧನ, ಧಾನ್ಯಾದಿಗಳ ಸಹಾಯದೊಂದಿಗೆ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ವಿಶೇಷ ಸೂಚನೆ: ದಿನಾಂಕ 30, 31 ಹಾಗೂ ಜನವರಿ 1ರಂದು ಸ್ವಾಮಿಗೆ ವಿಶೇಷ ಪೂಜೆ ಇರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಅರ್ಚಕರು ಮಧುಸೂದನ್ ಭಟ್ಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9164383696. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ: ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ: MJ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ.
ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದ್ಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿಕೊಂಡಿದ್ದ ವಿವಾಹಿತ ಯುವಕ ಆಕೆಯ ಕಿರುಕುಳದಿಂದಲೇ ಸಾವಿಗೆ ಶರಣಾಗಿದ್ದಾನೆಂದು ಕುಟುಂಬಸ್ಥರು ಆರೋಪ ಕೇಳಿಬಂದಿರುವ ಘಟನೆ ನಡೆದಿದೆ. ಈ ಯುವಕನ ಹೆಸರು ಬಾಲಾಜಿ ಸಿಂಗ್, ವಯಸ್ಸು 30 ವರ್ಷ, ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರ ನಿವಾಸಿ. ಈತನಿಗೆ ಈಗಾಗಲೇ ವಿವಾಹವಾಗಿ ಪತ್ನಿ ಮತ್ತು ಮಕ್ಕಳು ಇರುವ ಸುಂದರವಾದ ಕುಟುಂಬವಿದೆ. ಆದರೂ ಸಹ ಮಹಿಳೆಯೋರ್ವಳೊಂದಿಗೆ ಹಲವು ವರ್ಷಗಳಿಂದ ಅಕ್ರಮ ಸಂಬಂಧ ಬೆಳೆಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಅದೇನಾಯ್ತೋ ಏನೋ, ಶನಿವಾರ ತಮ್ಮ ಮನೆಯ ರೂಮ್ನಲ್ಲಿ ಸಾವಿಗೆ ಶರಣಾಗಿರುವ ಸ್ಥಿತಿಯಲ್ಲಿ ಕಂಡು ಬಂದಿದ್ದಾನೆ. ಇನ್ನು ಇದನ್ನು ಕಂಡ ಪತ್ನಿ ಶಾಕ್ ಆಗಿ ತನ್ನ ಸಂಬಂಧಿಕರಿಗೆ ಮಾಹಿತಿ ತಿಳಿಸಿದ್ದಾಳೆ. ಇನ್ನು ಮೃತ ವ್ಯಕ್ತಿಯ ಪತ್ನಿ, ನನ್ನ ಗಂಡ ಬೇರೆ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿಕೊಂಡಿದ್ದ, ಸದಾ ದೂರವಾಣಿಯಲ್ಲಿ ತಲ್ಲೀನನಾಗುತ್ತಿದ್ದ. ಇದೇ ವಿಚಾರವಾಗಿ ನಮ್ಮ ಮನೆಯಲ್ಲಿ ಆಗಾಗ ಗಲಾಟೆಗಳು ಸಹ ಆಗುತ್ತಿದ್ದು, ನನ್ನ ಗಂಡನಿಗೆ ಹನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ಲು. ಇದರಿಂದ ಬೇಸತ್ತು ನನ್ನ ಗಂಡ ಸಾವಿಗೆ ಶರಣಾಗಿದ್ದಾರೆ ಎಂದು ಆರೋಪಿಸಿದ್ದಾಳೆ. ನನ್ನ ಹೆಸರು ಶ್ರುತಿಬಾಯಿ. ಬೆಳಗ್ಗೆ 6:40 ಫೋನ್ ಮಾಡಿದೆ. ಇಲ್ಲಿ ಬಂದು ಇಲ್ಲೇ ಆಚೆ. ಯಾರಿಗೆ ಫೋನ್ ಮಾಡಿ? ನಮ್ಮ ಯಜಮಾನ್ರಿಗೆ. ಏನು ಹೆಸರು? ಬಾಲಾಜಿ ಸಿಂಗ್. ಅವ್ರಿಗೆ ಫೋನ್ ಮಾಡಿದ್ರೆ ರಿಂಗ್ ಆಯ್ತು ಅಲ್ಲಿ. ಮತ್ತೆ ನೋಡ್ಬಿಟ್ಟು ಮತ್ತೆ ರಿಂಗ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಬೇರೆಯವ್ರಿಗೆ ಫೋನ್ ಮಾಡಿ ಕಳಿಸಿದೆ. ಅಣ್ಣ ಬಂದರು, ಪತಿ ಅಣ್ಣ ಬಂದಿದ್ರು, ನರೇಶ್ ಅಣ್ಣ. ಮತ್ತೆ ಅವ್ರ ಮೇಲೆ ಇರೋರು ಬಂದು ಬಾಕಲ್ ತೆಗ್ದ್ಬಿಟ್ಟು ನೋಡಿದ್ರೆ ಹಿಂಗಾಗಲಿ. ಏನಾಗಿದೆ? ಇನ್ನೇನು ಹಾಕ್ಕೊಂಡಿದ್ದಾರೆ. ಏನಾದರೂ ಸಮಸ್ಯೆ ಇತ್ತಾ? ಏನಿಲ್ಲ ಸರ್, ಅದೇ ಆ ಹುಡುಗಿ ಒಬ್ಳಿದ್ಲು, ಅವಳಿಂದಾನೇ ಅನ್ಕೊಂತೀನಿ ಸರ್. ಯಾವ ಹುಡುಗಿ? ಅವ್ರು ಏನೋ ಫೋನ್ ಮಾತಾಡ್ತಾ ಇದ್ರಾ? ಯಾವಾಗ? ಫೋನ್ ಇಲ್ಲ ಸರ್, ಒಂದು ತಿಂಗಳ ಮುಂಚೆ ಮಾತಾಡ್ತಾ ಇದ್ರು. ಅವತ್ತೇನ ಜಗಳ ಆಗಿ ಇದು ಮಾಡ್ಕೊಂಡು ಮತ್ತೆ ಇದು ಬಿಟ್ಬಿಟ್ಟಿದ್ರು ಅವರು. ಮತ್ತೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಯಾರ ಮೇಲೆ ಅನುಮಾನ ಇದೆಯಾ ಏನಾದರೂ? ಅವಳ ಮೇಲೆ ಸರ್ ಅನುಮಾನ, ಇನ್ಯಾರ ಮೇಲೇನು ಇಲ್ಲ ಸರ್. ಯಾರು ಅವರು? ಅವಳು ಎಲ್ಲ ಶಿಡ್ಲಘಟ್ಟದಲ್ಲಿ ಇದಾರಂತೆ ಸರ್. ಅವಳ ಹೆಸರೇನು ಗಾಯತ್ರಿನಂತೆ. ಅವಳು ಬಿಟ್ರೆ ಇನ್ಯಾರು ಇಲ್ಲ ಸರ್ ನಮ್ಗೆ ನಮ್ಮ ಮನೇಲಿ. ಇನ್ನು ಇವ್ರ ಗಂಡ ಹೆಂಡ್ತಿನೂ ಅಷ್ಟಲ್ಲೇ. ಇನ್ನು ನಾನು ಮನೇಲಿ ಏನು ಮಾತಾಡಲ್ಲ. ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ನಾನು. ಸಂಜೆ ಅಂದ್ರೆ ನೈಟ್ ಆಗೋಗುತ್ತೆ ನಾನು ಬರೋಷ್ಟೊತ್ತಿಗೆ. ಇನ್ನು ಮಗು ಅಂದ್ರೆ ಪ್ರಾಣ ಅವನಿಗೆ. ಮಗು ಮೇಲೆ ಆಟ ಆಡ್ಕೊಂಡು ಮಗು ಹತ್ರನೇ ಇದ್ದೋಗ್ತಾನೆ TV ನೋಡ್ಕೊಂಡು. ಅಷ್ಟು ಬಿಟ್ರೆ ನಮ್ಮ ಮನೇಲಿ ಏನೂ ಇಲ್ಲ ಸರ್. ಗಿತ್ತಾಡೋದು ಏನು ಇಡಲ್ಲ ಸರ್ ನಾನು ನಮ್ಮ ಮನೇಲಿ. ಸೈಲೆಂಟಾಗಿ ಸಂಸಾರ ನಡೆದೋಗ್ಬೇಕು ಅಂತ ನಾನು ಸೈಲೆಂಟಾಗಿ ಇಟ್ಟಿದ್ದೀನಿ ಸರ್. ಎಲ್ಲ ಆಯ್ತು ಸರ್, ವಾರ್ನಿಂಗ್ ಕೊಟ್ಟು ಇಲ್ಲಿ ಮನೆ ಹತ್ರ ಬಂದು ಅವಳು ಗಲಾಟೆ ಮಾಡಿ ಎಲ್ಲ ಆಯ್ತು ಸರ್. ಎಲ್ಲಿಂದ ಏನ್ ಮಾಡಿದ್ರು ಅವಳು ಬಿಟ್ಟಿಲ್ಲ ಸರ್. ಇವನೇ ಬಿಟ್ಟಿಲ್ವೋ ಅವಳೇ ಬಿಟ್ಟಿಲ್ವೋ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಇವನು ಮಾತಾಡಿಲ್ಲ ಅಂದ್ರೆ ಅವಳೇ ಫೋನ್ ಮಾಡಿ ಇದು ಮಾಡ್ತಾಳೆ ಸರ್. ಟಾರ್ಚರ್ ಕೊಡ್ತೀನಿ, ಸತ್ತೋಗ್ಬಿಡ್ತೀನಿ ನೀನ್ ಮಾತಾಡಿಲ್ಲ ಅಂದ್ರೆ, ಅದು ಇದು ಅಂತ ಏನೇನೋ ಮೆಸೇಜ್ಗಳು ಸರ್. ಇವತ್ತು ನೀಸ್ಬಿಟ್ಲು ನನ್ನ ಮಗುನ. ನಾನು ಅವತ್ತೇ ಕೇಳ್ದೆ, ಅವತ್ತು ಫೋನ್ ಮಾಡಿ ಏನಕ್ಕೋಸ್ಕರ ನೀನ್ ಹಿಂಗ್ ಮಾಡೋದು, ಇಷ್ಟು ದಿನಾನೇ ಬಿಟ್ಬಿಟ್ಟೆ, ಇವಾಗ ನಿನ್ಗೆ ಏನಾನ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಬಂದ ಅಂತ ಅವಾಗ ಫೋನ್ ಮಾಡಿ ಜಾಸ್ತಿ ಗಲಾಟೆ ಇಟ್ಕೊಂಡಿ ನಾವು ಇಬ್ರು. ಅವರು ಮತ್ತೆ ಬಂದು ಅವ್ರು ನನ್ಗಂದ್ರು, ನಾನು ನಿನ್ಗೆ ಏನಾಗ ಬಿಟ್ಟು ಹೋಗ್ತೀನಮ್ಮ, ನಿನ್ ಬಿಟ್ಟು ಹೋಗಲ್ಲ, ಅವಳಾಗ್ರೆ ಅವಳಿಗಾನ ಬಿಟ್ಬಿಡ್ತೀನಿ, ನಿನ್ ಬಿಡಲ್ಲ, ಅವಳು ಹಿಂಗೆ ಟಾರ್ಚರ್ ಕೊಟ್ಟಿದ್ದಕ್ಕೆ ನಾನು ಹೋಗ್ತಾ ಇರೋದು, ಇಲ್ಲಾಂದ್ರೆ ನಾನು ಹೋಗೋದೇ ಇಲ್ಲ ಅಂದರು ಸರ್.
ಅವ್ರಿಗೆ ಮದುವೆ ಆಗಿದೆಯಾ? ಮೊದ್ಲೇ ಗಂಡ ಅವಳಿಗೆ ಮದುವೆ ಆಗಿ 2 ಮಕ್ಕಳು ಸರ್. ನಮ್ಮ ಕಾರ್ಗೆ ಡ್ರೈವರ್ ಆಗಿ ಬಂದು ಅವಳ ಗಂಡ ಡ್ರೈವರ್ ಆಗಿ ಬಂದು ಇವನು ಅವಳು ಅಡ್ಜಸ್ಟ್ ಆಗೋಗ್ಬಿಟ್ಟು ನಮ್ಮ ಸಂಸಾರನೇ ಹಾಳು ಮಾಡ್ಬಿಟ್ರು ಸರ್. ಬೆಳಗ್ಗೆ ಫೋನ್ ಮಾಡಿದೆ ಸರ್, ರಾತ್ರಿ ಎಲ್ಲ ಫೋನ್ ಮಾಡಿದೆ, ರಿಂಗ್ ಆಗಿಲ್ಲ. ಬೆಳಗ್ಗೆ ಫೋನ್ ಮಾಡಿದೆ 6:40 ರಿಂಗ್ ಆಯ್ತು. ಮತ್ತೆ ಅವ್ರ ಫ್ರೆಂಡ್ ಅವ್ರು ಫೋನ್ ಮಾಡಿದೆ, ಅಣ್ಣ ಎಲ್ಲ ಹೋಗಿದ್ದಾರೆ, ನಂಗೆ ಗೊತ್ತೇನ ಅಂತ ಹೇಳ್ಬಿಟ್ಟು. ಅವ್ರು ಗೊತ್ತಿರೋದ ಅಕ್ಕ ಅಂತರು. ಮತ್ತೆ ನಾನ್ ಫೋನ್ ಮಾಡ್ಕೊಂಡು ಇನ್ನ ಫೋನ್ ಮಾಡಿದ್ರು, ಬಂದು ಇಲ್ಲಿ ಫೋನ್ ಮಾಡೋಷ್ಟು ಫೋನ್ ರಿಂಗ್ ಆಯ್ತು. ಇಲ್ಲಿ ರೂಮಲ್ಲಿ ಆಚೆ ಕಡೆ ಮಾತಾಡಿದ್ವಿ, ಫೋನ್ ಮಾಡಿದ್ ನಾವು. ಫೋನ್ ರಿಂಗ್ ಆಗಿ ಸೌಂಡ್ ಬಂತು. ಸ್ವಿಚ್ ಆಫ್ ಆಗಿಲ್ಲ, ಆಮೇಲೆ ಇತ್ತು. ಸ್ವಿಚ್ ಆಫ್ ಆಗಿಲ್ಲ, ಸೈಲೆಂಟ್ ಅಲ್ಲೇ ಇತ್ತು ಫೋನ್. ಸರ್ ನಾನು 8:30 ಫೋನ್ ಮಾಡಿದೆ ಸರ್, ರಾತ್ರಿ ನೈಟ್ ಅಲ್ಲಿ ಹಿಂಗಾಯ್ತು. ನಾನೇನ್ ಅನ್ಕೊಂಡಿದ್ರೆ ಯಾವಾಗ್ಲೂ ಗಾಡಿಗೆ ಹೋದಾಗ ಅವ್ರ ಫೋನ್ ತೆಗಿಯಲ್ಲ, ಎಲ್ಲ ಗಾಡಿಗೆ ಹೋಗಿದ್ದಾರೆ ಬಿಡು ಅಂತ ನಾನು ಸುಮ್ನೆ ಆಗೋದೆ. ಮಗನ್ ಮಾತಾಡಿದ್ರೇನೆ ಅವ್ನ್ ಸಮಾಧಾನ ಆಗ್ತಾ ಇದ್ದಿದ್ದು. ಆಮೇಲೆ ಅವ್ರ ಮಿಸಸ್ ಫೋನ್ ಮಾಡ್ತಾ ಇದ್ರು, ರಿಂಗ್ ಆಯ್ತು, ಮತ್ತೆ ಎತ್ತಿಲ್ಲ ಅವರು. ಮತ್ತೆ ನಾವೇನ್ ಅನ್ಕೊಂಡಿದ್ವಿ ಗಾಡಿಗೆ ಹೋಗಿದ್ದಾರೆ, ಡ್ರೈವಿಂಗ್ ಅಲ್ಲಿ ಇರ್ತಾರ ಅಂತ ಹೇಳ್ಬಿಟ್ಟು ನಾನು ಹಂಗೆ ಸೈಲೆಂಟ್ ಆಗಿ ಹೋಗ್ದೆ. 10 ಗಂಟೆಗೆ ಫೋನ್ ಮಾಡಿದೆ, ಅವಾಗೂ ರಿಂಗ್ ಆಯ್ತು, ಎತ್ತಿಲ್ಲ. ಮತ್ತೆ ಬಿಡು ಬೆಳಗ್ಗೆ ಏನೋ ಮಾತಾಡ್ತಾರಂತ ನಾನು ಇದ್ದಿದ್ದು. ಮತ್ತೆ ಬೆಳಗ್ಗೆ ಕೂಡ ಫೋನ್ ಮಾಡಿದೆ, ಸರಿ ಎತ್ತಿಲ್ಲ. ಮತ್ತೆ ಬಂದು ಫೋನ್ ಇದ್ ಮಾಡಿದ್ದು, ರಿಂಗ್ ಆಯ್ತು. ಏನಿಲ್ಲ ಸರ್, ಚೆನ್ನಾಗೇ ಇದ್ರು ಮನೆಯಲ್ಲಿ. ಅವಳು ಯಾವಳಿಂದನ ಸರ್ ಪ್ರಾಬ್ಲಮ್. ಇನ್ನು ಈ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಮೃತನ ಪತ್ನಿ ಹಾಗೂ ತಾಯಿ ದೂರು ನೀಡಿದ್ದಾರೆ. ಒಟ್ಟಾರೆ ಪರಸ್ತ್ರೀಯ ಸಹವಾಸದಿಂದ ಕೆಟ್ಟ ವ್ಯಕ್ತಿ ಸುಂದರ ಕುಟುಂಬವನ್ನ ಅನಾಥವನ್ನಾಗಿಸಿ ಉಸಿರು ಚೆಲ್ಲಿದ್ದಾನೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರ ವಿರುದ್ಧ ಎನ್ಎಚ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ್ ರೆಡ್ಡಿ ತೀವ್ರ ವಾಗ್ದಾಳಿ ನಡೆಸಿದರು. ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮದಲ್ಲಿ ಹೋಬಳಿ ಮಟ್ಟದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿತ್ತು. ಮಾಜಿ ಸಚಿವರು ಹಾಗೂ ಎನ್ಎಚ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ಡಿಪಾಳ್ಯ ಹೋಬಳಿ ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಇಲ್ಲಿ ಹೆಚ್ಚು ಹಿಂದುಳಿದ ವರ್ಗಗಳ ಜನರಿದ್ದಾರೆ. ಯಾರೂ ಶ್ರೀಮಂತರಿಲ್ಲ. ಈಗಿನ ಶಾಸಕರು ಯಾರಿಗೂ 10 ಗುಂಟೆ ಜಮೀನು ನೀಡಲಿಲ್ಲ. ನಾನು ಎಷ್ಟು ಜಮೀನು ನೀಡಿದ್ದೇನೆ? ಬಡವರಿಗೆ ಮನೆಯಾಗಲಿ ಹಾಗೂ ಬೋರ್ವೆಲ್ ಆಗಲಿ ಹಾಕಿಸಿಲ್ಲವೆಂದರು. ಹೋಬಳಿಯ ಹಲವು ಗ್ರಾಮಗಳಿಗೆ ರಸ್ತೆಗಳನ್ನು, ಸಮುದಾಯ ಭವನಗಳನ್ನ, ಬಸ್ ವ್ಯವಸ್ಥೆಯನ್ನು, ಸಿಸಿ ರಸ್ತೆಗಳನ್ನ ಮಾಡಿಸಿದ್ದೇನೆ. ನಾನು ಜನರ ಪರ ಇರುವವನು ಮತ್ತು ಜನರ ಮಧ್ಯೆ ಇರುವವನು. ಅವರಂತೆ ಬಡವರನ್ನು ಉದ್ಧಾರ ಮಾಡದೆ ಬೆಟ್ಟ ಗುಡ್ಡಗಳಲ್ಲಿ ಸೋಲಾರ್ ಪ್ಲಾಂಟ್ ಮಾಡಿ ಸಂಪತ್ತನ್ನು ಆಕ್ರಮಿಸಿಕೊಳ್ಳುವವರು ಎಂದರು. ಕಾಂಗ್ರೆಸ್ ಸರ್ಕಾರ ನೀಡಿರುವ ಗ್ಯಾರಂಟಿ ಕಾರ್ಯಕ್ರಮಗಳು ಜನಸಾಮಾನ್ಯರ ಬದುಕಿಗೆ ಆಸರೆಯಾಗಿವೆ. ನಾವು ಹಿಂದೂಗಳೇ, ನಮ್ಮ ತಂದೆ ತಾಯಿಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ಹಿಂದೂ ಧರ್ಮಕ್ಕೆ 5 ವರ್ಷಗಳ ಇತಿಹಾಸವಿದೆ. ಬಿಜೆಪಿಗೆ 23 ವರ್ಷಗಳ ಇತಿಹಾಸವಿದೆ. ರಾಜಕಾರಣ ಎಂದರೆ ಜನಪ್ರತಿನಿಧಿಗಳು ಹೇಳುವ ಕೆಲಸ ಮಾಡಬೇಕು. ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವವರ ಜೊತೆ ನಾವು ಇರಬೇಕು. ಮತಕ್ಕೆ ತುಂಬಾ ಬೆಲೆ ಇದೆ. 25 ವರ್ಷಗಳಲ್ಲಿ ನಾನು ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೇನೆ ಎಂದರು. ಸೀರೆ ಮತ್ತು ಕ್ಯಾಲೆಂಡರ್ ನೀಡಿ ರಾಜಕೀಯ ಮಾಡುವವನಲ್ಲ, ಬೋರ್ಡ್ ಹಾಕಿ ಹೋಗುವವನಲ್ಲ, ಕೆಲಸ ಮಾಡಬೇಕು. PA ಶ್ರೀನಿವಾಸ ಗೌಡ ಅವರಿಗೆ ಪವರ್ ಆಫ್ ಅಟಾರ್ನಿ ಬರೆದುಕೊಟ್ಟಿದ್ದಾರೆ. ಶಾಸಕರು ಎಷ್ಟು ಜನ ಬಡವರ ಮದುವೆಗೆ, ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದಾರೆ. ಎಲ್ಲವೂ ಸಿನಿಮಾ ರೀತಿಯಲ್ಲಿ ಟೋಪಿ ಹಾಕುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಓಟಿಗೆ ಬೆಲೆ ಇದೆ. ಯಾರಿಗೆ ನೀವು ಓಟ್ ಹಾಕ್ತೀರಿ ಅವರಿಂದ ನೀವು ಹೋದ್ರೆ ನಿಮ್ ಮರ್ಯಾದೆ ಕೊಡ್ಬೇಕು, ಗೌರವ ಕೊಡ್ಬೇಕು, ನಿಮ್ ಕೆಲಸ ಕೂಡಿಸಿ ಮಾಡಿಸ್ಕೊಡ್ಬೇಕು ಅಲ್ವಾ? ನೀವು ಹೋದ್ರೆ ಯಾರು ಅಂತಾನೆ ಗೊತ್ತಿಡಿಯಲ್ಲ. ನೀವಲ್ಲ, ಈ ಗಿರಾಕಿಗಳು ಯಾರು ಹೋಗಿದ್ರು ನಮ್ ಕಡೆಯಿಂದ ಹೋಗಿದ್ರು ಅಲ್ಲೇ, ಅಲ್ಲೆಲ್ಲ ಕೂಲಿ ಆಳುಗಳ ತರ ನಡ್ಕೊಡ್ತಾರೆ, ಕೈ ಕಟ್ಕೊಂಡು. ಈ ಮೇಸ್ತ್ರಿಗಳ ತರ ಕೆಲವರು ಕೂಲಿ ಆಳುಗಳ ತರ ಹೋಗಿ ನಿಮ್ಮರಿಂದ ಹೋಗಿದ್ದಾರೆ. ಪಾಪ ಅವ್ರ ಪರಿಸ್ಥಿತಿ ಗೊತ್ತಾಗುತ್ತೆ ನಮ್ಗೆ. ಅಲ್ಲಿ ಕೈ ಕಟ್ಕೊಂಡು ಏನ್ರಿ ಅಂತ ಕ್ರಮ ಬಂದಿರೋದು. ಸ್ವಾಭಿಮಾನಕ್ಕಿಂತ ಬೇಕೆಂದ್ರೆ ಇವತ್ತು ತಾಲೂಕಿನ ಪರಿಸ್ಥಿತಿ
ತಾವೆಲ್ಲ ತಾಯಂದ್ರು ಅಕ್ಕ ತಂಗಿಯರಿದ್ದೀರಿ. ನಾಳೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾವು ಯಾರಾದ್ರೂ ನಿಲ್ಲಕ್ಕಾಗ್ತದ? ದುಡ್ಡಿನ ಒಂದು ಚುನಾವಣೆ ನಡೀತಾ ಇದೆ. ಈಗ ಗ್ರಾಮ ಪಂಚಾಯತಿ ಚುನಾವಣೆ ಆಗ್ಬೇಕಾದ್ರೆ ಎಲೆ ಅಡಿಕೆ ಕೊಟ್ಟು ಅವ್ರ ಮನೆಗೆ ಹೋಗಿ ಕೈ ನಮಸ್ಕಾರ ಹಾಕಿ ಬಂದೆ ವೋಟ್ ಹಾಕ್ತಾ ಇದ್ರು. ಆ ವ್ಯವಸ್ಥೆಯಿಂದ ಇವತ್ತು ತಾಲೂಕಿನಲ್ಲಿ ಬದಲಾವಣೆ ಆಗಿದೆ. ಶಿವಶಂಕರ ರೆಡ್ಡಿ ಅವರು 25 ವರ್ಷದಲ್ಲಿ ಯಾವತ್ತು ದುಡ್ಡು ಕೊಟ್ಟು ರಾಜಕಾರಣ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಿ ಜನ ತಪ್ಪದಾರಿಗೆ ಎಳೆದು ನಾನು ಮತ ತಗೋಬೇಕು, ಶಾಸನ ಆಗ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಅವ್ರು ಆತರ ಯೋಚನೆ ಮಾಡಿದ್ರೆ ಕೆಲವರು ಹೇಳ್ತಾರೆ 25 ವರ್ಷ ಅವ್ರು MLA ನಪ್ಪ, ಏನಪ್ಪ ದುಡ್ಡು ತక్కుವ ಅಂತ. ಅವ್ರು ಯಾವತ್ತು ದುಡ್ಡಿನ ವಿಚಾರ, ದುಡ್ಡು ಜೊತೆ ಯಾವತ್ತೂ ಅವ್ರು ರಾಜಕಾರಣ ಮಾಡಿಲ್ಲ. ಬಡವರಿಗೆ ಏನ್ ಮಾಡ್ಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಏನ್ ಸವಲತ್ತು ಕೊಡ್ಬೇಕು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು, ಅವ್ರ ರೈತರು ಹಸನಾಗಿರ್ಬೇಕಾದ್ರೆ ಅವ್ರಿಗೆ ವೈಯಕ್ತಿಕವಾದಂತಹ ಕೊಡುಗೆ ಭಾವಗಳನ್ನು ಕೊಡಿಸಿ ಅವ್ರ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಕೆಲಸ ಮಾಡಬೇಕು ಅಂತ ಚಿಂತೆ ಮಾಡ್ಕೊಂಡು ಬಂದಿರ್ತಕ್ಕಂಥವರು ನಮ್ಮ ನಾಯಕರು. ಇದೇ ವೇಳೆ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ ಗೌಡ, ಹಿಂದುಳಿದ ವರ್ಗಗಳ ಬ್ಲಾಕ್ ಅಧ್ಯಕ್ಷ ಗಂಗಾಧರಪ್ಪ, ಮುಖಂಡರಾದ ಪ್ರಕಾಶ್ ರೆಡ್ಡಿ, ಹನುಮಂತ್ ರೆಡ್ಡಿ, ಆನಂದ್, ಅರುಂಧತಿ, ಅಶ್ವತ್ಥಪ್ಪ, ರಮೇಶ್ ನಾಯಕ್, ಜಿ ಸೋಮಯ್ಯ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. ಡಿಸಿ ಆರ್ ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್, ಇಕೋಟೋನ್ ಇನ್ಕಾರ್ಪೊರೇಷನ್. ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾನ್ ಡೀರ್ ಚೆನ್ನಾಗೈತಿ ಗಾಡಿ. ಇದು 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇತರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. ಅನದರ್ ನಂಬರ್ 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೆ ತಗೊಂಡಿರೋದು. ತುಂಬಾ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈಯರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ BPA ಅಂದರೆ ಬಿಸ್ಫೆನಾಲ್ A ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈಯರ್ಗಳಿದಾವಲ್ಲ, ಅವನ್ನೇನು ಮಾಡೋದು? ನಿಮ್ಮ ಮನೇಲಿರೋ ವಾಟರ್ ಪ್ಯೂರಿಫೈಯರ್ಗಳಿಗೇನೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸ್ ಅನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು
ಈ ನಂಬರ್ಗಳನ್ನು ಸಂಪರ್ಕಿಸಿ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492, 9986744492. Another number 08156272799. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಜಂಗಮಕೋಟೆ ಬಳಿ ನಿರುದ್ಯೋಗ ಸಮಸ್ಯೆ ನಿವಾರಿಸುವ ಸಲುವಾಗಿ KIADB ಮೂಲಕ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಲು ವಿರೋಧಿಸಿ ಕೆಲವರು ಜಮೀನು ಮುಂದಾಗಿರುವ ರೈತರ ಮೇಲೆ ಹಲ್ಲೆ ಮತ್ತು ಪ್ರಾಣ ಬೆದರಿಕೆ ಒಡ್ಡುತ್ತಿದ್ದು, ಕೂಡಲೇ ಅವರ ವಿರುದ್ಧ ಕ್ರಮ ವಹಿಸಬೇಕೆಂದು ರೈತ ಹಾಗೂ ದಲಿತ ಸಂಘಟನೆಗಳು ಡಿವೈಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದರು. ಆಮೇಲೆ ಕಾನೂನಿಗೆ ಕ್ರಮ ಆಗಿದೆ, ಏನು ಎಫ್ಐಆರ್ ಇದೆ ಆಮೇಲೆ ಅರೆಸ್ಟ್ ಮಾಡಿ ಇನ್ನು ಮುಂದೆ ಅವರು ಈ ರೀತಿ ಆಗಲಿ ಶಾಂತಿ ವಾತಾವರಣ ಸೃಷ್ಟಿಯಾಗಿದೆ ಕ್ರಮ ಕೈಗೊಳ್ಳಬೇಕಂತ
ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಬಳಿ ನಿರುದ್ಯೋಗ ಸಮಸ್ಯೆ ನಿವಾರಿಸುವ ಸಲುವಾಗಿ ಕೆಐಎಡಿಬಿ ಮೂಲಕ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಲು ವಿರೋಧಿಸಿ ಕೆಲವರು ಜಮೀನು ನೀಡಲು ಮುಂದಾಗಿರುವ ರೈತರ ಮೇಲೆ ಹಲ್ಲೆ ಮತ್ತು ಪ್ರಾಣ ಬೆದರಿಕೆ ಒಡ್ಡುತ್ತಿದ್ದು ಕೂಡಲೇ ಅವರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ರೈತ ಮತ್ತು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಡಿವೈಎಸ್ಪಿ ಮುರಳೀಧರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸುವ ಹಿನ್ನೆಲೆಯ ರೈತರು ತಮ್ಮ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಜಮೀನುಗಳು ನೀಡಲು ಮುಂದಾಗಿದ್ದಾರೆ. ಆದರೆ ಕೆಲವರು ಅವರ ಮೇಲೆ ಹಲ್ಲೆ ಮಾಡುವ ಜೊತೆಗೆ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾರೆ. ಅವರ ಮೇಲೆ ರೌಡಿ ಶೀಟರ್ ತೆರೆದು ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ದಲಿತ ಮುಖಂಡರಾದ ಬಸವಪಟ್ಟಣ ಆಂಜನಪ್ಪ ಅವರ ನೇತೃತ್ವದಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಮುರಳೀಧರ್ ಅವರನ್ನ ಭೇಟಿ ಮಾಡಿದ ರೈತರು ಇತ್ತೀಚಿನ ದಿನಗಳಲ್ಲಿ ಜಂಗಮಕೋಟೆ ಹೋಬಳಿಯಲ್ಲಿ ಕೆಲವರು ಕಾನೂನು ಕೈಗೆತ್ತಿಕೊಂಡು ಜನರಲ್ಲಿ ಭೀತಿಯ ವಾತಾವರಣ ಸೃಷ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಹೋಬಳಿಯಲ್ಲಿ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಲು ರೈತರು ಜಮೀನು ನೀಡಲು ಬಂದಿದ್ರೆ ಅವರ ಮೇಲೆ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆ ಒಡ್ಡಿದ್ದು ವಿಚಾರವನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬಂಧುಗಳೇ, ಏನು ಇವತ್ತು ಜಂಗಮಕೋಟೆ ಹೋಬಳಿಯಲ್ಲಿ ಒಂದು ವರ್ಷದಿಂದ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಿ ಕಾನೂನ ಕೈಗೆ ತೆಗೆದುಕೊಂಡು ಕೆಲವರೇನು ಇವತ್ತು ಅವರ ಯಾರೇ ಒಬ್ಬ ಸಂವಿಧಾನಬದ್ಧವಾಗಿ ಪ್ರಜೆಯ ಸ್ವಾತಂತ್ರ್ಯವನ್ನು ಹಕ್ಕಿಗೆ ಚಿತ್ತಾಡ್ತಾ ಇದ್ದಾರೆ. ಇವತ್ತು ಇಡೀ ವರ್ಷದಲ್ಲಿ ಇವತ್ತು ಸುಮಾರು ಪ್ರಕರಣಗಳು ಇವತ್ತು ಜಂಗಮಕೋಟೆ ಹೋಬಳಿಯಲ್ಲಿ ಆಗಿದೆ. ಈಗ ಒಂದನೇದು ಏನು ನಡಪ್ನಾಂಕ್ನಲ್ಲಿ ಒಬ್ಬ ದಲಿತ ಚಂದ್ರಕೃಷ್ಣಪ್ಪನ ಮೇಲೆ ಹಲ್ಲೆ ಆಗಿದೆ, ಅದೊಂದು ಪ್ರಕರಣ ದಾಖಲಾಗಿದೆ. ಎರಡನೇದು ಹೆಣ್ಣಂಗೂರು ಪ್ರದೀಪ್ ಅನ್ನೋರ ಮೇಲೆ ಏನೊಂದು ಕೊಲೆ ಬೆದರಿಕೆ. ಮೂರನೇದು ಏನು ಇವತ್ತು KIDB ಆಯುಕ್ತರು ಸ್ಥಳಪರಿಶೀಲನೆಗೆ ಬಂದಾಗ ಯಾವ ರೀತಿ ಅವ್ರ ಮೇಲೆ ಮುಗಿಬಿಟ್ಟು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಸಾಮಾಜಿಕ ಜಾಲದಲ್ಲಿ ವೈರಲ್ ಆಗಿದೆ. ಮತ್ತು ಅದರ ಹಿನ್ನೆಲೆ ಏನು ಇವತ್ತು ಯಾರೊಬ್ಬ ಖಾಸಗಿ ಕಂಪ್ನಿಯವರು ಅವರ ಪ್ರಚಾರಕ್ಕೆ ನಾಮಫಲಕ ಹಾಕಿದರೆ ಆ ನಾಮಫಲಕವನ್ನು ಕಿತ್ಕೊಂಡು ಬಂದು ಇವತ್ತು ಅದನ್ನು ಕೂಡ ಒಂದು ಸುದ್ದಿ ಆಗಿದೆ. ಆಮೇಲೆ ವರದಿನಾಂಕದಲ್ಲಿ ದಿನಾಂಕ 23ನೇ ತಾರೀಕು ಕೃಷಿ ಇಲಾಖೆ ರೈತ ದಿನಾಚರಣೆ ಮಾತಾಡಬೇಕಾದ್ರೆ ಅಲ್ಲಿ ವೇದಿಕೆ ಮೇಲೆ ಬಂದು ಯಾವ ರೀತಿ ಗಲಾಟೆ ಮಾಡಿದ್ರು, ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದು ಸಾಲದಂಗೆ ಏನು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಯೋಜನೆ ಏನಿದೆ ಆ ಯೋಜನೆ ಅನುಸಾರ ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಒಬ್ಬ ಸರ್ಕಾರಿ ಅಧಿಕಾರಿಗಳನ್ನು ಏನು ಬಟ್ಟೆ ಬಿಚ್ಚಿಸ್ತೀನಿ, ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅಂತೇಳಿ ಅವ್ರ ಕಾರನ್ನು ಕಿತ್ಕೊಂಡು ಅವ್ರ ಮೇಲೆ ಹಲ್ಲೆಯನ್ನು ಮಾಡಿರ್ತಾರೆ. ಅದು ಕೂಡ ತಮ್ಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವೆಲ್ಲ ವಿದ್ಯಮಾನಗಳು ನೋಡಿದ್ರೆ ಇವತ್ತು ನಾವು ಓಡಾಡೋದಕ್ಕೆ ತುಂಬ ಭಯದ ವಾತಾವರಣ ಮೂಡ್ತಾ ಇದೆ. ಯಾರಿವತ್ತು ಶಾಂತಿ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೋ ಅವರ ಮೇಲೆ ಕಾರ್ಯಕ್ರಮ ಜರುಗಿಸ್ಕೊಳ್ಬೇಕಂತೇಳಿ ಇವತ್ತು ನಮ್ಮ ಚಿಂತಾಮಣಿ DSP ಸಾಹೇಬರಿಗೆ ಇವತ್ತು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಹಾಗಾಗಿ DSP ಸಾಹೇಬರಲ್ಲಿ ಮನವಿ ಮಾಡ್ತೀವಿ, ಯಾರೇ ತಪ್ಪು ಮಾಡಿದ್ರು ಕೂಡ ಅಂಥವ್ರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಡಿವೈಎಸ್ಪಿ ಮುರಳೀಧರ್ ಅವರು ರೈತರ ಮನವಿಯನ್ನ ಸ್ವೀಕರಿಸಿ ಈ ಸಂಬಂಧ ಪರಿಶೀಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, PSI ಸತೀಶ್, ರೈತ ಸಂಘದ ಅಧ್ಯಕ್ಷ ಮುನೇಗೌಡ, ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಜಂಗಮಕೋಟೆ ಹೋಬಳಿ ಘಟಕದ ಅಧ್ಯಕ್ಷ ಪ್ರದೀಪ ಗೌಡ, ನರಸಿಂಹಮೂರ್ತಿ, ಮಧು, ಪ್ರಭು, ಸುಬ್ರಮಣಿ, ಚನ್ನಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಆವರಣದಲ್ಲಿ ಟ್ರಸ್ಟ್ ಹಾಗೂ ಭಕ್ತಾದಿಗಳ ಸಹಯೋಗದಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಗ್ರಾಮೋತ್ಸವ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಪಲ್ಲಕ್ಕಿ ಮಹೋತ್ಸವದ ಜೊತೆಗೆ ಹರಿಕಥಾ ಕಾಲಾಕ್ಷೇಪವನ್ನು ಏರ್ಪಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಭಜನೆ ಕಾರ್ಯಕ್ರಮ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ದೇವರ ಕೃಪೆಗೆ ಪಾತ್ರರಾದರು. ಹೃದಯ ಭಾಗದಲ್ಲಿರುವಂತಹ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ
ಗ್ರಾಮೋತ್ಸವವನ್ನು ನಡೆದುಕೊಂಡು ಬಂದಿರುತ್ತದೆ ಹಾಗೂ 27-28 ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಇವತ್ತು ಬೆಳಗ್ಗೆ ಗಣೇಶ ಹೋಮ, ಮಧ್ಯಾಹ್ನ ಬಡಿ ಪೂಜೆ ಸ್ವಾಮಿ ಹಾಗೂ ಸಾಯಂಕಾಲ ಗ್ರಾಮೋತ್ಸವ, ದೀಪ ಅಲಂಕಾರ ಹಾಗೂ ಪಲ್ಲಕ್ಕಿಯಲ್ಲಿ ರಾಜಬೀದಿಗಳಲ್ಲಿ ಮೆರವಣಿಗೆ ಇರುತ್ತದೆ. ಹಾಗೂ 28ನೇ ತಾರೀಕು ಹಲವಾರು ಕಾರ್ಯಕ್ರಮಗಳಿರುತ್ತವೆ. 29ನೇ ತಾರೀಕು ಮಧ್ಯಾಹ್ನ ನಿತ್ಯ ಅನ್ನದಾನ ಕಾರ್ಯಕ್ರಮವು ಹಾಗೂ 29ನೇ ತಾರೀಕು ವಿಶೇಷ ಸಾರ್ವಜನಿಕರಿಗೂ ಹಾಗೂ ಭಕ್ತಾದಿಗಳೆಲ್ಲರಿಗೂ ಅನ್ನದಾನ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಹಾಗೂ ಎಲ್ಲ ಟ್ರಸ್ಟಿನ ಸದಸ್ಯರು ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು, ಮಾಲಾಧಾರಿ ಸ್ವಾಮಿಗಳು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ನಮ್ಮ ಶ್ರೀ ಮಣಿಕಂಠ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ವತಿಯಿಂದ ಎಲ್ಲ ಸದಸ್ಯರ ಪರವಾಗಿ ನಾನು ಶುಭಾಶಯಗಳು ಕೋರುತ್ತಾ ಹಾಗೂ ಎಲ್ಲ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡುತ್ತೇನೆ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಗಡ್ಡಂ ರಮೇಶ್, ಫೈನಾನ್ಸ್ ವೆಂಕಟೇಶ್, ಎ ನಂಜುಂಡ, ಶ್ರೀನಿವಾಸ್ ರೆಡ್ಡಿ, ಅಪ್ಪಯ್ಯ ಬಾಬು, ಡಾಕ್ಟರ್ ರವೀಂದ್ರ, ಭೂಪಾಲ್ ರೆಡ್ಡಿ, ಬಿಆರ್ ನರಸಿಂಹನಾಯ್ಡು, ಕೆಸಿ ವೆಂಕಟರಮಣಪ್ಪ, ಎ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಸಿ ಮುನ್ರಾಜಣ್ಣವರು ಗಿಡಕ್ಕೆ ನೀರನ್ನು ಹಾಕುವ ಮುಖಾಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ನಲ್ಲಿರುವ ಬಿಜೆಪಿಯ ಸಿ ಮುನಿರಾಜು ಗೃಹ ಕಚೇರಿ ಬಳಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಹೆಲ್ಮೆಟ್ ವಿತರಿಸುವ ಕಾರ್ಯಕ್ರಮವನ್ನು ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳ ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ದಾಖಲೆ ಬಿಡುಗಡೆ ಮಾಡಿ ಕಾಂಗ್ರೆಸ್ಸಿಗರ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಹೋರಾಟ ನಡೆಸಿದೆ. ಇದೀಗ ಕಂದಾಯ ಸಚಿವರು ಕೆರೆ ಪ್ರದೇಶವನ್ನ ಒತ್ತುವರಿ ಮಾಡಿಕೊಂಡು ತೋಟ ಮಾಡಿಕೊಂಡಿರುವ ಬಗ್ಗೆ ದಾಖಲೆ ಬಿಡುಗಡೆಗೊಳಿಸಿ ಬಿಜೆಪಿ ರಾಜ್ಯಾದ್ಯಂತ ಹೋರಾಟಕ್ಕೆ ಮುಂದಾಗಿದೆ. ಇನ್ನು ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕರು ಹಲವು ಕಡೆ ಜಮೀನುಗಳ ಕಬಳಿಕೆ ಹಾಗೂ ಅಕ್ರಮಗಳ ಕುರಿತು ಶೀಘ್ರದಲ್ಲೇ ದಾಖಲೆ ಬಿಡುಗಡೆ ಮಾಡುತ್ತೇನೆ ಎಂದು ಶಾಸಕ ಸುಬ್ಬಾರೆಡ್ಡಿ ಅವರ ವಿರುದ್ಧ ಗುಡುಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಸೂಚನೆಯಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡಿದ್ದೇವೆ ಎಂದರು. ಕಂಡಂತ ಜನನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಅವರು 101ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ವಿಶೇಷವಾಗಿ ಅವರು ದೇಶಕ್ಕೆ ಕೊಟ್ಟಿರೋಂಥ ಕೊಡುಗೆಗಳ ಅಪಾರ. ಇವತ್ತು ನ್ಯಾಷನಲ್ ಹೈವೇ ಇರೋದು, ಗ್ಯಾಸ್ ಕನೆಕ್ಷನ್ ಇರ್ಬೋದು, ಮತ್ತು ಮೊಬೈಲ್ ಫೋನ್ಗಳಿರ್ಬೋದು, ಅನೇಕ ಗ್ರಾಮ ಸಡಕ್ ಯೋಜನೆಗಳಿರ್ಬೋದು, ಬಡವರಿಗೆ ನೇರವಾಗಿ ತಲುಪುವಂಥ ವ್ಯವಸ್ಥೆಗಳನ್ನು ತೋರಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರ ಒಂದು 101ನೇ ಜನ್ಮದಿನಾಚರಣೆ ಪ್ರಯುಕ್ತ ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರನ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲೂ ಕೂಡ ಇವತ್ತು ಡಾಕ್ಟರ್ ಸುಧಾಕರನ್ ಅವರ ನೇತೃತ್ವದ ಜಿಲ್ಲಾ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತೆಲ್ಲ ಈಗ ನೋಡಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಅವ್ರು ಎಷ್ಟು ಜಮೀನುಗಳನ್ನ ಈ ಭಾಗದಲ್ಲಿ ಸಾವಿರಾರು ಎಕರೆ ಮಾಡ್ಕೊಂಡಿರೋದು, KIDBಗೆ ಅದೆಲ್ಲ ಬೋಗಸ್ ಮಾಡ್ಕೊಂಡು ಎಲ್ಲ ರೆಕಾರ್ಡ್ಗಳು ಮಾಡ್ಕೊಂಡು KIDBಲಿ ದುಡ್ಡು ಮಾಡ್ಕೊಳ್ತಾ ಇರೋದು ಎಲ್ಲ ಗೊತ್ತು. ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇದು ಹೋರಾಟಗಳು ಜಾಸ್ತಿ ಆಗ್ತದೆ. ರಾಜ್ಯನೇ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ, ಆ ಮಟ್ಟದಲ್ಲಿ ಕೆಲಸ ಆಗುತ್ತೆ. ಇವತ್ತು ರಾಜ್ಯದಲ್ಲಿ ಇವತ್ತು ನೀವೇ ನೋಡ್ತಾ ಇದ್ದ ಕಂದಾಯ ಮಂತ್ರಿಗಳ ಮೇಲೆ ಅವರೇನು ಕಬಳಿಕೆ ಮಾಡ್ಕೊಂಡಿರೋದನ್ನ ಈಗಾಗಲೇ ರಾಜ್ಯಾದ್ಯಂತನೂ ಕೂಡ ಇವತ್ತು ಹೋರಾಟ ಆಗ್ತಾ ಇದೆ. ಇವತ್ತು ಕಂದಾಯ ಮಂತ್ರಿಗಳೇ ಕೆರೆ ಒತ್ತುವರಿ ಜಾಗನ ತೋಟ ಮಾಡ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಇಲ್ಲಿ ಬಂದರೆ ಅಲ್ಲಿ ಕಂದಾಯ ಮಂತ್ರಿಗಳು ಮಾಡ್ಕೊಂಡಿರೋದು ಯಾವುದೋ ಒಂದು ಅಷ್ಟೋ ಇಷ್ಟ ಇರಬೇಕು. ಇಲ್ಲಿ ಸಾವಿರಾರು ಎಕರೆ ಬಾಗೇಪಲ್ಲಿ, ಗುಡಿಬಂಡೆ ಇರ್ಬೋದು, ಮತ್ತು ಬಾಗೇಪಲ್ಲಿ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಅನೇಕ ರಾಷ್ಟ್ರದಿಂದ ಹಿಡಿದು ಪ್ರತಿಯೊಂದು ಕೂಡ ಮಾನಪಲ್ಲಿ ಮಾಡ್ಕೊಂಡಿದ್ದಾರೆ. ಅವ್ರ ಬೇನಾಮಿ ಆಸ್ತಿಗಳು, ಅವ್ರ ಮಕ್ಕಳಿಗೆ ಮತ್ತು ಅವ್ರ ಬಾರ್ಗಳಲ್ಲಿ ಕೆಲಸ ಮಾಡೋರಿಗೆ ಎಲ್ಲ ಕೂಡ ಆಸ್ತಿಗಳು ಮಾಡೋದೆಲ್ಲ ಇದೆ ದಾಖಲಾತಿ. ಅದೇ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಹೋರಾಟಗಳು ಸ್ಟಾರ್ಟ್ ಆಗ್ತವೆ. ಏನೋ ಸುಮ್ಮನೆ ಇದ್ದಾರೆ ಅನ್ಕೋ, ಕೆಲವರು ಅಂತ ಇದ್ದಾರೆ ಏನು BJP ಅವ್ರೇನು ಹೋರಾಟ ಮಾಡ್ತಾ ಇಲ್ಲ, ಏನೋ ಮಾಡ್ತಾ ಇಲ್ಲ, ಅದು ಇದು ಅಂತ. ನಾವೆಲ್ಲ ಮಾಹಿತಿಗಳು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಎಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತೈತೆ. ನಾವೆಲ್ಲ ಒಂದೇ ಸಲ ಇದು ಮಾಡಿದ್ರೆ ನಾವು ಯಾವುದಕ್ಕೂ ಇವತ್ತು ರಾಜ್ಯಾಧ್ಯಕ್ಷರು ಮೂಢ ಹಗರಣ ಕೈ ಹಿಡ್ಕೊಂಡು, ವಾಲ್ಮೀಕಿ ಹಗರಣ ಕೈ ಹಿಡ್ಕೊಂಡು ಹೋರಾಟ ಮಾಡ್ತಾರೆ. ನಿಜನ ಇಲ್ವೋ ಅದೆಲ್ಲ ಅದು ಪ್ರೂವ್ ಆಗಬೇಕು. ಅದನ್ನು ಕೂಡ ಇದನ್ನು ಕೂಡ ಪ್ರೂವ್ ಮಾಡಿಸುವಂಥ ವ್ಯವಸ್ಥೆ ಕೂಡ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದೆಲ್ಲ ಮುಂದೆ ಹೋಗ್ತಾ ಜನರಿಗೆ ಗೊತ್ತಾಗುತ್ತೆ. ಸರ್, ನಿಮ್ಮ ಪಕ್ಷದ ಈ ಸಂದರ್ಭದಲ್ಲಿ ಮುಖಂಡರಾದ ಕುಚ್ಚೇಪಲ್ಲಿ ಸುಧಾಕರ್ ರೆಡ್ಡಿ, ಆರ್ ಪ್ರತಾಪ್, ಗುಡಿಬಂಡೆ ಗಂಗಿರೆಡ್ಡಿ, ಆದಿರೆಡ್ಡಿ, ಕೆಟಿ ವೀರಾಂಜನೇಯ, ಮರವಪಲ್ಲಿ ಕೃಷ್ಣಾರೆಡ್ಡಿ, ಆರ್ ವೆಂಕಟೇಶ್, ಚೇಳೂರು ಆಂಜನೇಯ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.
ಹೆಲ್ಮೆಟ್ ಕಡ್ಡಾಯವಿದ್ರೂ ತಾಂಡವವಾಡುತ್ತಿರುವ ನಿರ್ಲಕ್ಷ್ಯ, ಯುವಕರ ಸಾವಿನಿಂದ ಕುಟುಂಬಗಳು ಅತಂತ್ರ, ಎಚ್ಚೆತ್ತುಕೊಳ್ಳಬೇಕಾಗಿದೆ ದ್ವಿಚಕ್ರ ವಾಹನ ಸವಾರರು. ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ, ಇನ್ಸ್ಟಾ ಪೋಸ್ಟ್ ತಂದ ಕುತ್ತು, ನಾಪತ್ತೆಯಾಗಿದ್ದ ಯುವಕ ಶವವಾಗಿ ಪತ್ತೆ. ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಆರೋಪ, ಸಾವಿಗೆ ಶರಣಾದ ಯುವಕ, ತಾಯಿ ಪತ್ನಿಯಿಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ, ಶಾಸಕ ಪುಟ್ಟಸ್ವಾಮಿ ಗೌಡ ವಿರುದ್ಧ ಆಕ್ರೋಶ, ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಮೊಳಗಿದ ಎನ್ಎಚ್ಎಸ್ ಕಹಳೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.